ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ದಿನ ಬ್ರಹ್ಮಕುಮಾರಿ ಶಶಿಕಲಾ ಅಕ್ಕನವರು ಅಂತರ್ಮುಖತಾ ಅನ್ನುವ ವಿಷಯದ ಮೇಲೆ ಮಾತನಾಡಲು ನಮ್ಮ ಜೊತೆ ಬಂದಿದ್ದಾರೆ. ಅವರ ಜೊತೆ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಅಕ್ಕನವರೇ. ನಮಸ್ಕಾರ ಅಣ್ಣವರೇ. ನಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಧನ್ಯವಾದ. ಅಂತರ್ಮುಖತಾ ಅನ್ನೋದು ಬಹಳ ದೊಡ್ಡ ಶಬ್ದ ಅನಿಸುತ್ತೆ. ಇದು ಅಷ್ಟು ಕಠಿಣ ಶಬ್ದನ? ಅದು ಕಠಿಣ ವಿಷಯನ ಇದು? ಅಂತರ್ಮುಖತೆ ಅಂದಾಗ ಬಹಳಷ್ಟು ಜನ ಈ ಒಂದು ವಿಷಯವನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದೆಲ್ಲೇ ಒಂದು ಕುಟೀರದಲ್ಲಿ ಕುತ್ಕೊಂಡು ಮಾಡ್ಕೊಳ್ಳೋ ಸಾಧನೆ ಏನೋ ಅಥವಾ ಒಬ್ಬ ಸನ್ಯಾಸಿ ಮಾಡುವ ಸಾಧನೆ ಏನೋ, ಇದು ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ. ನಾವು ಕಾರ್ಯ ವ್ಯವಹಾರದಲ್ಲಿರೋರು, ಗೃಹಸ್ಥದಲ್ಲಿರೋರು ಈ ಸಾಧನೆಯನ್ನು ನಾವು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಕನ್ಫ್ಯೂಷನಲ್ಲಿ ಹೋಗ್ತಾರೆ. ಆದರೆ ವರ್ತಮಾನ ಯುಗದಲ್ಲಿ ಈ ಒಂದು ಅಂತರ್ಮುಕ್ತ ನಾವು ಬಹಳ ಸಹಜವಾಗಿ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇಡೀ ದಿನವೂ ಕೂಡ ನಾವು ಬಯಸದೇ ಇದ್ರೂ ಅದು ಕಾರ್ಯ ಮಾಡುತ್ತೆ, ಬಯಸದೇ ಇದ್ರೂ ಅದು ಕಾರ್ಯ ಮಾಡುತ್ತೆ. ಇದರ ಕ್ರಿಯೆ ನಿರಂತರವಾಗಿ ನಡೀತಾನೇ ಇದೆ. ಕೇವಲ ಗಾಢವಾದ ನಿದ್ರೆಯ ಸಮಯವನ್ನು ಬಿಟ್ಟರೆ ಉಳಿದ ಎಲ್ಲ ಸಮಯಗಳಲ್ಲೂ ಕೂಡ ಮನಸ್ಸು ಯೋಚನೆ ಮಾಡ್ತಾನೆ ಇದೆ. ಯೋಚನೆ ಮಾಡದೆ ಅದರ ಕ್ರಿಯೆ ಅದರ ಕಡೆ ಗಮನವನ್ನ ಕೊಟ್ಟು ನಮ್ಮ ವಿಚಾರಗಳನ್ನ ಶುದ್ಧಗೊಳಿಸಿದಾಗ ನಮ್ಮ ಜೀವನದಲ್ಲಿನೂ ನಾವು ಅನೇಕ ಸಮಸ್ಯೆಗಳನ್ನ ಸಹಜ ಬಗೆಹರಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಕುಟೀರದಲ್ಲಿ ಕುಳಿತು ತಪಸ್ಸೆ ಮಾಡೋರಷ್ಟೇ ಅಂತರ್ಮುಖಿಯ ಆಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲರಿಗೂ ಅವ್ರವ್ರದೇ ಆಗಿರೋ ಸಮಸ್ಯೆಗಳಿವೆ. ಇವತ್ತು ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, BP ಜಾಸ್ತಿ ಆಯ್ತು, ಶುಗರ್ ಜಾಸ್ತಿ ಆಯ್ತು ಅಂದ್ರೆ ಡಾಕ್ಟರ್ ಏನ್ ಹೇಳ್ತಾರೆ? ಮೊದಲು ಟೆನ್ಷನ್ ಕಡಿಮೆ ಮಾಡ್ಕೊಡ್ರಿ, ನಿಮ್ಮ ಒಂದು ಚಿಂತೆಯನ್ನ ಕಡಿಮೆ ಮಾಡ್ರಿ ಅಂತ. ಆದ್ರೆ ಆ ಚಿಂತೆಯಿಂದ ನಾವು ಹೊರಗೆ ಬರ್ಬೇಕಾದ್ರೆ ಕೆಲವೊಂದು ಶುದ್ಧ ಚಿಂತನೆಗಳನ್ನ ಮನಸ್ಸಿಗೆ ರೂಢಿಸ್ಕೊಳ್ಬೇಕಾಗ್ತದೆ. ಆ ರೂಢಿಸುವ ವಿಧಾನವೇ ಅಂತರ್ಮುಖತೆ. ಅದು ಸಿಗೋದು ಆಧ್ಯಾತ್ಮಿಕ ಜ್ಞಾನದಿಂದ. ಅಂದ್ರೆ ಈ ಮನಸ್ಸಿಗೆ ನಿರಂತರವಾದ ಒಂದು ಚಿಂತೆಯಾದ್ರೂ ಕೊಡ್ತಾನೆ ಇದ್ದೀವಿ, ಚಿಂತನವನ್ನಾದ್ರೂ ಕೊಡ್ಲೇಬೇಕು. ಅಂತರ್ಮುಕ್ತ ಅಂದ್ರೆ ಅಂತ ಏನು ತಪಸ್ಸಿನ ಸಾಧನ ಅಂತೇನಲ್ಲ. ಅದಕ್ಕೆ ಸಹಜ ವಿಧಿ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸು ನಿರಂತರವಾಗಿ ಚಿಂತನದಲ್ಲಿ ಇದೆ. ಇದು ಸಹಜ ಕ್ರಿಯೆ ರೂಪದಲ್ಲಿ ನಮ್ಮಲ್ಲಿ ನಡೀತಾನೆ ಇದೆ. ಆ ನಡೀತಾ ಇರುವಂತಹ ಚಿಂತೆ ಒಳಗಾಗಿರೋ ಮನಸ್ಸನ್ನ ಚಿಂತನದಲ್ಲಿ ತೊಡಗಿಸ್ಬಿಟ್ಟು, ಯಾವ ರೀತಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ತಮಗಂದ್ರೆ, 6 months ಬೇಬಿ, ಒಂದ್ ಮಗು, ಚಿಕ್ಕ ಮಗು, ಅದು ಬಹಳ ಚಂಚಲತೆಯನ್ನು ತೋರಿಸ್ತಿರ್ತದೆ. ಅದು ಏನ್ ಬೇಕಾದ್ರೂ ತಗೊಂಡು ಆಟ ಆಡ್ತದೆ. ಚಾಕುನು ತಗೋಬಹುದು, ಬೆಂಕಿ ಸಮೀಪಕ್ಕೂ ಹೋಗ್ಬೋದು. ಆಗ ನಾವೇನ್ ಮಾಡ್ತೀವಿ? ಅದ ಕೈಯಲ್ಲಿ ಚಾಕು ಹಿಡ್ದಿತ್ತು ಅಂತಂದ್ರೆ ಆ ಮಗುವಿನ ಕೈಯಿಂದ ಚಾಕು ಬಿಡಿಸ್ಬೇಕಾದ್ರೆ ಅದು ಸಹಜ ಬಿಡಲ್ಲ. ಇನ್ನೊಂದು ಯುಕ್ತಿ ಮಾಡ್ತೇವೆ. ಏನ್ ಮಾಡ್ತೇವೆ? ಅದಕ್ಕಿಂತ ಆಕರ್ಷಕವಾದಂತ ಒಂದು ಆಟಿಕೆ ಸಾಮಾನನ್ನ ಅದ್ರ ತೋರಿಸ್ತೇವೆ. ಆಗ ಅದೇನ್ ಮಾಡತ್ತಪ್ಪ ಅಂದ್ರೆ ಚಾಕು ಬಿಟ್ಟು ಅದ್ರ ಕಡೆ ಹೋಗುತ್ತೆ. ಈ ಅಂತರ್ಮುಕ್ತ ಅಂದ್ರೆ ಏನ್ ದೊಡ್ಡ ಮಹಾನ್ ಸಾಧನ ಅಲ್ಲ. ನಮ್ಮ ಮನಸ್ಸು ಇವತ್ತೇನಾಗಿದೆಪ್ಪ ಅಂತಂದ್ರೆ ಚಿಂತೆಗಳನ್ನ ಮಾಡುವಂತ ಒಂದು ಅಭ್ಯಾಸ ಹಾಕೊಂಡ್ಬಿಟ್ಟಿದೆ. ನಾವು ಹೇಳ್ತೇವೆ, ಮನಸ್ಸಂದ್ರೆ ಒಂದು ಅರಿಯದ ಕಂದ ಅಥವಾ ಮಗು. ಅದನ್ನ ನೀವು ಹೊಡೆಯೋದಲ್ಲ, ಸಪ್ರೆಸ್ ಮಾಡೋದಲ್ಲ, ಅಂದ್ರೆ ದಬಾಯಿಸಿಡೋದಲ್ಲ. ಅದಕ್ಕೆ ಸುಂದರವಾದ ಆಕರ್ಷಕವಾದ ಚಿಂತನೆಗಳೆಂಬ ಆಟನಿಕೆಯನ್ನ ಅದಕ್ಕೆ ಕೊಟ್ಟಾಗ ಅದು ಚಿಂತೆಯನ್ನ ಬಿಡುತ್ತೆ, ಚಿಂತನೆಗಳನ್ನ ಮಾಡುವಂತ ರೂಢಿಯನ್ನ ಅದು ಹಾಕೊಂಡ್ಬಿಡುತ್ತೆ. ಇದು ಅಂತರ್ಮುಕ್ತ. ಇದರಿಂದ ವ್ಯಕ್ತಿಗೆ ಏನ್ ಲಾಭ ಆಗ್ತದೆ? ಈ ಒಂದು ವರ್ತಮಾನ ಯುಗದಲ್ಲಿ ಮೆಜಾರಿಟಿ ಜನಗಳಿಗೆ ಕಾಯಿಲೆಗಳಿಗೆ ಡಾಕ್ಟರ್ಗಳು ಕೂಡ ಕಂಡುಹಿಡಿದಿದ್ದಾರೆ. ಏನು? ಶರೀರದಲ್ಲಿ ಹೋಗುವಂತ ಆಹಾರದ ಜೊತೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವರೆಗೂ ನಾವು ಎಷ್ಟು ನೆಗೆಟಿವ್ ಫೋರ್ಸ್ ಮೈಂಡ್ಲಿ ಮಾಡ್ತೀವೋ, ಮಾನಸಿಕವಾಗಿ ನಕಾರಾತ್ಮಕ ಸಂಕಲ್ಪಗಳ ಒತ್ತಡವನ್ನ ಕೊಡ್ತಾ ಇದ್ದೇವೆ. ಅದರ ಮೇಲೆ ವಿಷಪೂರಿತ ಅಂಶಗಳ ಬಿಡುಗಡೆ ಶರೀರದಲ್ಲಾಗ್ಬಿಟ್ಟು ಅನೇಕ ರೋಗಗಳಿಗೆ ಜನ್ಮ ಆಗ್ತಾ ಇದೆ. ಈಗ ನೀವು ನೋಡಿ, ನಾರ್ಮಲ್ ಇದ್ದಾಗ ತಮ್ಮ BP ಲೆವೆಲ್ ರೈಟ್ ಇರುತ್ತೆ.
ನಿಮ್ಗೆ ಯಾವುದೇ ಒಂದು ವಿಚಾರದಲ್ಲಿ ಆವೇಶದಲ್ಲಿ ಒಳಗಾದಾಗ ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ. ನಿಮ್ಮ ಶರೀರದ ಒಂದೊಂದು ಅಂಗಗಳ ಮೇಲೆ ಅದರ ದುಷ್ಪರಿಣಾಮ ಶುರುವಾಗಿರುತ್ತೆ. ಯಾವಾಗ ನಾವು ಆವೇಶಕ್ಕೊಳಗಾಗಿರ್ತೀವಿ ಆವಾಗ ಪ್ರಕಂಪನಗಳು, ನೆಗೆಟಿವ್ ನಕಾರಾತ್ಮಕ ಚಿಂತನೆಗಳ ಒತ್ತಡದ ಫೋರ್ಸು ನಮ್ಮ ಶರೀರದ ಮೇಲೆ ದುಷ್ಪರಿಣಾಮ ಬೀರುವುದಲ್ಲದೆ ನಮ್ಮ ಸುತ್ತಲಿನ ವಾತಾವರಣದ ಮೇಲೂ ಕೂಡ ದುಷ್ಪರಿಣಾಮ ಬೀರಿ ಎದುರುಗಡೆ ಇರುವಂಥ ವ್ಯಕ್ತಿಗಳ ಮೇಲೂ ಸಂಬಂಧದಲ್ಲಿ ತೊಂದರೆಯನ್ನು ನಿರ್ಮಾಣ ಮಾಡುತ್ತೆ. ಅಂದರೆ ಈ ಚಿಂತನದ ಧಾರೆಯನ್ನು ನಾವು ನಕಾರಾತ್ಮಕ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಕಾರಾತ್ಮಕ ಯೋಚನೆಗಳು ಯಾವುದು ಅಂತ ಒಂದೆರಡು ಎಕ್ಸಾಂಪಲ್ ಹೇಳಲಿಕ್ಕಾಗುತ್ತಾ? ನಕಾರಾತ್ಮಕ ಯೋಚನೆಗಳಲ್ಲಿ ನಾವು ಡೈಲಿ ಮಾಡ್ತಕ್ಕಂಥ ಚಿಂತನೆಗಳನ್ನೇ ತಗೊಂಡು ನಮ್ಮನ್ನೇ ನಾವು ಅಬ್ಸರ್ವ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ನಕಾರಾತ್ಮಕ ಚಿಂತನೆ. ಈಗ ವಿಜ್ಞಾನಿಗಳು ಕೂಡ ಸಂಶೋಧನೆ ಮಾಡಿದ್ರು. ಎರಡು ಗ್ಲಾಸ್ ನೀರು ತಗೊಂಡ್ಬಿಟ್ಟು ಒಂದರ ಮೇಲೆ ಪ್ರೀತಿ ಅನ್ನೋ ಶಬ್ದ ಬರೆದ್ರು, ಇನ್ನೊಂದರ ಮೇಲೆ ದ್ವೇಷ ಅನ್ನೋ ಶಬ್ದ ಬರೆದ್ರು. ಎರಡೂ ಗ್ಲಾಸಿನಲ್ಲಿರೋ ನೀರನ್ನ ಟೆಸ್ಟ್ ಮಾಡಿದಾಗ ಅಲೆಗಳ ಒಂದು ಪ್ರಕಂಪನಗಳ ಕ್ರಿಯೇಷನ್ ಬೇರೆ ಆಗಿತ್ತು. ಪ್ರೀತಿ ಅಂತ ಬರೆದಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿತ್ತು. ದ್ವೇಷ ಅಂತ ಬರ್ದಿದ್ದನ್ನು ಎಷ್ಟು ಜನ ಓದಿದ್ರು ಅದರಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿತ್ತು. ಅಂದ್ರೆ ಬರ್ದಿದ್ದನ್ನ ಪ್ರತಿಯೊಂದೊಬ್ರು ಬಂದು ಓದ್ತಾ ಇದ್ರು. ಓದ್ತಾಗ ಆ ನೀರಿಗೆ ಪ್ರಕಂಪನಗಳು ಆಗ್ತಾ ಇದ್ವು. ಪ್ರೀತಿ ಅಂದಾಗ ಪಾಸಿಟಿವ್ ಇರೋದ್ರಿಂದ ಪ್ರಕಂಪನಗಳು ಪಾಸಿಟಿವ್ ಆಗ್ತಾ ಇದ್ವು. ನೆಗೆಟಿವ್ ಅಂತ ಬರೆದ್ರ ಮೇಲೆ ನೆಗೆಟಿವ್ ಪ್ರಕಂಪನಗಳು. ಪ್ರಾಕ್ಟಿಕಲ್ ಪ್ರೂಫು. ಅದರಿಂದನೇ ಹೇಳ್ತಾರಲ್ಲ ಸಸ್ಯಗಳಿಗೂ ಕೂಡ ಸಂಗೀತದಿಂದ ಅವುಗಳ ಬೆಳೆ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಶರೀರವೂ ಕೂಡ ಒಂದು ಪ್ರಕೃತಿನೇ, ಇದು ಜಡ. ಇದಕ್ಕೆ ಚೈತನ್ಯ ಆತ್ಮ ಕೊಡುವಂತ ಚಿಂತನೆಗಳ ಇಫೆಕ್ಟು 100% ಆಗುತ್ತೆ. ಇದರ ಮೇಲೆ ಆಗುತ್ತೆ. ದೇಹದ ಮೇಲೆ ಆಗುತ್ತೆ. ಶರೀರ ಅರ್ಥಾತ್ ಒಂದು ಹಾರ್ಡ್ವೇರ್ ಇದ್ದಂಗೆ. ನಮ್ಮ ಮನೋಬುದ್ಧಿ ಸಂಸ್ಕಾರ ಅರ್ಥಾತ್ ಸಾಫ್ಟ್ವೇರ್. ಇದರ ಹ್ಯಾಂಡ್ಲಿಂಗ್ ಅನ್ನ ನಾವು ಮೇನ್ ಮಾಡ್ತಾ ಇರೋದೇ ಸಾಫ್ಟ್ವೇರ್ದಿಂದ. ಮನ್ ಬುದ್ಧಿ ಸಂಸ್ಕಾರಗಳನ್ನಂತ ಸೂಕ್ಷ್ಮತೆಯಿಂದ. ಅಂತರ್ಮುಕ್ತ ಅಂದ್ರೆ ಏನು? ಶರೀರದ ಫಿಸಿಕಲ್ ಫಿಟ್ನೆಸ್ ಕಡೆಗೆ, ವೈಯಕ್ತಿಕ ಬಾಡಿ ಕಡೆಗೆ ನಾವು ಎಷ್ಟು ಗಮನ ಕೊಡ್ತೀವೋ ಅಷ್ಟೇ ನಮ್ಮ ಸುಂದರವಾದಂಥ ಈ ಮನಸ್ಸಿನ ಕಡೆ ಗಮನ ಕೊಡುವುದಕ್ಕೂ ನಾವು ಅಂತರ್ಮುಕ್ತ ಅಂತ ಹೇಳ್ಬೋದು. ಈಸಿ ವೇ ಅಂತರ್ಮುಕ್ತ ಅಂತ ಹೇಳ್ಬೋದು. ಅಂತರ್ಮುಕ್ತ ಅಂದ್ರೆ ಕಡಿಮೆ ಮಾತಾಡೋದಾ? ಅಂತರ್ಮುಕ್ತ ಅಂದ್ರೆ ಯಾವಾಗ ನಾವು ಮನಸ್ಸಿನ ಚಿಂತನೆಗಳ ಕಡೆಗೆ ಗಮನ ಕೊಡ್ತೀವೋ ಅವಾಗ ನಮ್ಮ ಬಾಯಿಯಿಂದ ಶಬ್ದಗಳು ಜಾಸ್ತಿ ಬರೋದೇನೇ ಇಲ್ಲ. ಅಂತರ್ಮುಖಿ ಸದಾ ಸುಖಿ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ನಮ್ಮ ಮನಸ್ಸನ್ನು ಅಬ್ಸರ್ವ್ ಮಾಡಿಕೊಂಡು ನಮ್ಮ ವಿಚಾರಗಳ ಸುಂದರತೆ ಕಡೆ ಗಮನ ಕೊಡ್ತಾ ನಮ್ಮ ಜೀವನವನ್ನ ಸುಂದರ ರೂಪಿಸ್ಕೊಳ್ಳಿಕ್ಕೆ ಶುರು ಮಾಡಿದಾಗ ಬಾಹ್ಯ ಪ್ರಪಂಚದ ವ್ಯರ್ಥ ಮಾತುಗಳು, ಜಾಸ್ತಿ ಮಾತುಗಳು ನಮ್ಮ ಮುಖದಿಂದ ಬರೋದೇ ಇಲ್ಲ. ಸಮರ್ಥ ವಿಚಾರಗಳನ್ನೇ ನಾವು ವ್ಯಕ್ತ ಮಾಡ್ತಿರ್ತೀವಿ. ಅನ್ನೆಸೆಸರಿ, ಅವಶ್ಯಕತೆ ಇಲ್ಲದ ವ್ಯರ್ಥ ಚಿಂತನೆಗಳನ್ನೇನು ಮಾಡ್ತಿರ್ತೀವಿ ಅದು ಆಟೋಮೆಟಿಕ್ ಆಗಿ ಅವಾಯ್ಡ್ ಆಗುತ್ತೆ. ಅದಕ್ಕಾಗಿ ಜಾಸ್ತಿ ಮಾತಿನಲ್ಲಿ ಆಟೋಮೆಟಿಕ್ ಬರೋದನ್ನು ನಾವು ಬಂದ್ ಮಾಡ್ತೇವೆ ಅಂತರ್ಮುಕ್ತದಲ್ಲಿದ್ದಾಗ. ಅಂತರ್ಮುಖಿ ವ್ಯಕ್ತಿಗಳು ಏಕಾಂಗಿ ಆಗಿಬಿಟ್ರೆ ಸಮಾಜ ಜೀವನದಿಂದ ಹೊರಗೋಗ್ಬಿಡ್ತಾರ ಅವರು? ಅಂತರ್ಮುಖಿ ವ್ಯಕ್ತಿ ಸಮಾಜದ ಜನರ ಸಂಪರ್ಕದಲ್ಲಿ ಇನ್ನಷ್ಟು ಸಮೀಪ ಬರ್ತಾರೆ ಅಂತಾನೆ ಹೇಳ್ತೇವೆ ನಾವು. ಅಂದ್ರೆ ದೂರ ಆಗಲ್ಲ, ಸಮಾಜ ಜೀವನದಿಂದ ದೂರ ಆಗಲ್ಲ, ಇನ್ನಷ್ಟು ಹತ್ತಿರ ಬರ್ಬೋದು. ಯಾಕಂದ್ರೆ ಈಗ ಒಂದ್ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು, ಜಗಳ ನಿರ್ಮಾಣ ಆಗಿದೆ ಅಂತ ಇಟ್ಕೊಳ್ಳಿ. ಅಂತರ್ಮುಖಿ ವ್ಯಕ್ತಿ ತನ್ನ ತಪ್ಪುಗಳ ಕರೆಕ್ಷನ್ ಅನ್ನ ತಾನು ಸ್ವಯಂ ಮಾಡ್ಕೊಂಡ್ಬಿಡ್ತಾನೆ. ಈಗ ಉದಾಹರಣೆಗಾಗಿ ಮನೆಯಲ್ಲಿ ತಂದೆಗೆ ಮಕ್ಕಳಿಗೆ ಜಗಳ ಆಯ್ತು. ತಂದೆ ಯಾವುದೋ ಒಂದು ಸಂದರ್ಭಕ್ಕೆ ಮಗನಿಗೆ ಶಿಕ್ಷಣ ಕೊಡ್ತಾನೆ, ನೀ ಈ ರೀತಿ ಇರೋ ತಪ್ಪು. ಅದೇ ಮಗ ತನ್ನ ಮನಸ್ಸನ್ನ ಅಬ್ಸರ್ವ್ ಮಾಡ್ತಿದ್ದ ಅಂದ್ರೆ ಅವನ್ ತಂದೆ ಮೇಲೆ ಬ್ಲೇಮ್ ಮಾಡಲ್ಲ, ಆರೋಪ ಹೊರಿಸಲ್ಲ, ತಂದೆದೇ ತಪ್ಪು ಅಂತ ಹೇಳಿ. ಅಂತರ್ಮುಖತೆ ಅಭ್ಯಾಸ ಇತ್ತು, ತನ್ನನ್ನೇ ತಾನು ನೋಡ್ಕೊಳ್ಳೋಂಥ ಅಭ್ಯಾಸ ಇತ್ತಂದ್ರೆ ತನ್ನ ಮಿಸ್ಟೇಕಿನ ಅರಿವನ್ನ ಮಗ ಮಾಡ್ಕೊಂಡ್ಬಿಡ್ತಾನೆ. ಅವ್ ಸಮಾಜದಿಂದ ದೂರ ಹೋಗೋದಿಲ್ಲ, ಸಂಬಂಧಕ್ಕೆ ಹತ್ರ ಆಗ್ತಾನೆ. ಮತ್ತು ತನ್ನ ನೆರೆಹೊರೆಯದವರು, ಸ್ನೇಹಿತರು, ಇಲ್ಲೂ ಕೂಡ ಅನೇಕ ಡಿಸ್ಟರ್ಬೆನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋತಿರ್ತೀವಿ, ನಿರ್ಮಾಣ ಆಗ್ತಿರ್ತದೆ ಸಣ್ಣ ಸಣ್ಣ ಮಾತುಗಳಲ್ಲಿ, ಏನೋ ಒಂದು ಪರಿಸ್ಥಿತಿಗಳಲ್ಲಿ. ಅಂತರ್ಮುಖಿ ವ್ಯಕ್ತಿ ಕೇವಲ ಎದುರುಗಡೆ ಇರುವಂಥವ್ರು ಅಷ್ಟೇ ತಪ್ಪು, ಅವರೇ ಆರೋಪಿ ಅಂದಾಗ ಸಂಬಂಧಗಳಿಂದ ದೂರ ಆಗ್ಬಿಡ್ತೇವೆ. ಯಾವಾಗ ಪರಿಸ್ಥಿತಿಗಳ ಬಗ್ಗೆನೂ ನಾವು ಮನನ ಮಾಡ್ತೇವೆ, ಸ್ವಯಂ ಅರಿವನ್ನು ಮಾಡ್ಕೊಳ್ತೇವೆ. ನಾ ಇದರಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂತ ನನಗೆ ಗೊತ್ತಾಯಿತು ಅಂದರೆ ಸಂಬಂಧದಿಂದ ನಾವು ಸಮೀಪ ಉಳಿತೇವೆ ಹೊರತು ಸಂಬಂಧದಿಂದ ನಾವು ದೂರ ಆಗೋದಿಲ್ಲ.
ಅನೇಕರ ಒಂದು ಭಾವನೆಗಳಿವೆ. ಏನು ಅಂತರ್ಮುಖಿ ಅಂದ್ರೆ ಯಾರ ಜೊತೆ ಮಾತಾಡ್ತಾ ಇದ್ದವನು, ಸಂಬಂಧದಲ್ಲಿ ಬರಲ್ಲ, ಯಾರ ಜೊತೆಲ್ಲೂ ಮಾತಾಡ್ದೇನೆ ಒಂದು ಮೂಲೆಯಲ್ಲಿ ಕೂತವನು ಅಂತ ಅಂತರ್ಮುಖಿ ಅಂತ. ಆತರ ಇಲ್ಲ, ಆತರ ಇಲ್ಲ. ಮತ್ತೆ ಈ ಅಂತರ್ಮುಖತೆಗೋಸ್ಕರ ತಾವೇನು ಆಫೀಸ್ ವರ್ಕ್ ಬಿಡ್ಬೇಕಾಗಿಲ್ಲ, ಕೆಲಸ ಕಾರ್ಯಗಳನ್ನ ಬಿಡ್ಬೇಕಾಗಿಲ್ಲ. ಕೆಲವೊಂದು ಸ್ಥೂಲ ಕಾರ್ಯಗಳನ್ನ ನೀವು ಮಾಡ್ತಿರ್ಬೇಕಾದ್ರೆ ನಿಮ್ ಮನಸ್ಸು ಆಟೋಮೆಟಿಕ್ ನಡೀತಾನೆ ಇರ್ತದೆ. ಫಾರ್ ಎಕ್ಸಾಂಪಲ್, ನೀವು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಸ್ಥೂಲ ಕಾರ್ಯ, ಊಟನೇ ಮಾಡ್ತಾ ಇದ್ದೀರಿ, ಏನೋ ಫ್ರೀ ಮೈಂಡ್ ಇದೆ, ಬುದ್ಧಿ ವರ್ಕ್ ಇಲ್ಲ, ಅವಾಗ್ನೂ ಕೂಡ ನಿಮ್ಮ ಮನಸ್ಸು ನಿರಂತರ ಒಂದು ಕಾರ್ಯ ಮಾಡ್ತಾನೆ ಇರ್ತದೆ. ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇನ್ ಮಾಡತ್ತಪ್ಪ ಅಂದ್ರೆ, ಡೀಪ್ ನಿದ್ದೆಯ ಸಮಯ ಬಿಟ್ರೆ ಉಳಿದ ಎಲ್ಲಾ ಸಮಯದಲ್ಲೂ ಅದಕ್ಕೆ ಒಂದಿಲ್ಲ ಒಂದು ಚಿಕ್ಕ ಮಗುವಿಗೆ ಆಟನಿಕೆ ಬೇಕಲ್ಲ, ಹರಿದಾಡುವಂತ ಮಗುವಿಗೆ, ಹಂಗೆ ಮನಸ್ಸಿಗೆ ಒಂದು ವಿಚಾರದ ಆಟನಿಕೆ ಬೇಕೇ ಬೇಕು. ಅದು ಹಂಗೇ ನಡೀತಾನೆ ಇರ್ತದೆ ನ್ಯಾಚುರಲ್ ರೂಪದಲ್ಲಿ. ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಂಡು ಯಾವಾಗೂ ಅಬ್ಸರ್ವ್ ಮಾಡ್ಬೋದು. ಕೇವಲ ಅಂತರ್ಮುಕ್ತೆ ಅಂದ್ರೆ ಎಲ್ಲ ಕೆಲಸ ಕಾರ್ಯ ಬಿಡ್ಬೇಕೇನೋ, ಒಂದೇ ಮೂಲೆಯಲ್ಲಿ ಕುತ್ಕೊಂಡು ದೇವರ ಧ್ಯಾನ ಮಾಡ್ಬೇಕೇನೋ, ಅವಾಗ ಇದು ಲಭ್ಯ ಆಗ್ತತೇನೋ, ಈ ರೀತಿ ಏನೂ ಇಲ್ಲ. ಕೆಲವೊಂದು ಸ್ಥೂಲ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸಿನ ಕಡೆ ಗಮನ ಕೊಟ್ಟು ಅದು ಮಾಡ್ತಕ್ಕಂಥ ಯೋಚನೆಗಳು, ಸಾಮಾನ್ಯವಾಗಿ ಇವತ್ತು ನೋಡ್ತಾ ಇದೀವಿ ನಾವು, ಪ್ರತಿಯೊಬ್ಬ ವ್ಯಕ್ತಿ 4 ಪ್ರಕಾರದ ಚಿಂತನೆ ಮಾಡ್ತಾನೆ. ಅವನಿಗೆ ಗೊತ್ತೇ ಇಲ್ಲ ಶುಭ ವಿಚಾರ, ಅಶುಭ ವಿಚಾರ, ಅವಶ್ಯಕ ವಿಚಾರ, ವ್ಯರ್ಥ ವಿಚಾರ ಅಂತ. ಶುಭ ವಿಚಾರಗಳನ್ನು ಮಾಡಿದಾಗ ಅವನು ಆನಂದದಿಂದ ಇರ್ತಾನೆ, ಮತ್ತೊಬ್ಬರಿಗೂ ಆನಂದ ಕೊಡ್ತಾನೆ, ಪ್ರಕೃತಿಯು ಅವನಿಂದ ಆನಂದಿತ ಆಗ್ತದೆ. ಅದೇ ಅಶುಭ ವಿಚಾರಗಳು ಬಂದಾಗ ವ್ಯಕ್ತಿ ಸ್ವಯಂ ಮೊದಲು ದುಃಖಿ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ. ಇದೀಗ ಈಸಿ ಇದೆ, ನಾವು ಕೇಳ್ತಾನೆ ಬಂದಿದ್ದೀವಿ, ಆದರೆ ನಮ್ಮ ಜೀವನದಲ್ಲಿ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಯಾವಾಗ ನಮ್ಮಲ್ಲಿ ನೆಗೆಟಿವ್, ನಕಾರಾತ್ಮಕ ಚಿಂತನೆಗಳ ಉದ್ಭವ ಆಗ್ತದೋ, ಫಸ್ಟ್ ಲಾಸ್ ಸೆಲ್ಫ್ ನನಗಾಗ್ತದೆ. ಯಾವಾಗ ನಮಗೆ ಗಮನ ಕೊಡುವಂತ ಅಭ್ಯಾಸ ಇರ್ತದೆ ನಮ್ಮ ವಿಚಾರಗಳ ಕಡೆಗೆ, ಆ ನಕಾರಾತ್ಮಕ ಬರ್ತಾ ಇದ್ದಂಗೆನೆ ನನಗಾಗೋ ಲಾಸ್ ನನಗೆ ಅರಿವಾಗುತ್ತೆ. ಅದನ್ನ ಒಂದು ಸಕಾರಾತ್ಮಕ ಚಿಂತನೆ ಕಡೆ ನಾವು ಟರ್ನ್ ಮಾಡಿದಾಗ ನಮ್ಮ ಮಾನಸಿಕ ಸ್ಥಿತಿನೂ ಸುಂದರವಾಗಿರುತ್ತೆ. ಸಂಬಂಧ ಆಗಲಿ, ಕಾರ್ಯ ಆಗಲಿ. ಈಗ ನಾವು ಕಾರ್ಯಕ್ಷೇತ್ರದಲ್ಲಿ ಇದ್ದಾಗೂ ಕೂಡ ನಮ್ಮ ಮನಸ್ಸು ಸರಿ ಇದ್ರೆ ನಮ್ಮ ಕಾರ್ಯ ಚೆನ್ನಾಗಾಗತ್ತೆ. ಮನಸ್ಸಿನ ಶಕ್ತಿ ಸರಿ ಇಲ್ಲ ಅಂದ್ರೆ ಕಾರ್ಯದಲ್ಲಿನೂ ಕೂಡ ನಾವು ಏಕಾಗ್ರತೆಯನ್ನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ಅಶುದ್ಧ ವಿಚಾರವನ್ನ ಶುಭದಲ್ಲಿ ಟರ್ನ್ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಕಡೆ ಗಮನ ಕೊಡೋದು ಅತಿ ಅವಶ್ಯಕತೆ ಇದೆ. ಇನ್ನೊಂದಿದೆ ಅವಶ್ಯಕ ವಿಚಾರ ಅಂದ್ರೆ ಡೈಲಿ ಜೀವನಕ್ಕೆ ಬೇಕಾಗೋದು, ಅದಂತೂ ನೀವು ಮಾಡ್ಲೇಬೇಕು, ಎಲ್ಲರೂ ಪ್ರತಿಯೊಬ್ರು ಮಾಡ್ಲೇಬೇಕು. ಇನ್ನೊಂದಿದೆ ವ್ಯರ್ಥ ವಿಚಾರ ಅಂತ. ಈ ಮನಸ್ಸು ಸುಮ್ಮನೆ ಕುಂತಾಗ ಹಿಂದಿಂದಾದ್ರೂ ಚಿಂತನೆ ಮಾಡತ್ತೆ, ಇಲ್ಲ ಹಿಂಗಾಗ್ಬಾರ್ದಾಗಿತ್ತು, ಹಂಗಾಗಿದ್ರೆ ಚೆನ್ನಾಗಿತ್ತು, ಇವ್ರು ಹಂಗಂದ್ರು, ಅವ್ರು ಹಿಂಗ್ ಮಾತಾಡಿದ್ರು, ಇವುಗಳನ್ನ ನಾವು ಮಾಡ್ತಾ ಇರ್ತೇವೆ. ಆದರೆ ನಮ್ಮ ಹಿರಿಯರ ಪ್ರಕಾರ ಒಂದು ಗಾದೆ ಮಾತಿದೆ, ಏನು ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ನಮ್ಮ ಮಾನಸಿಕ ಶಕ್ತಿಯನ್ನ ಎಷ್ಟೋ ಹಿಂದಿನ ನಕಾರಾತ್ಮಕ ಚಿಂತನೆಗಳಿಗೆ ಹೋಗಿ ವೇಸ್ಟ್ ಮಾಡ್ತಾ ಇರ್ತೇವೆ. ಅದೇ ಅಂತರ್ಮುಖ ವ್ಯಕ್ತಿ ಏನ್ ಮಾಡ್ತಾನೆ, ಆಗಿದ್ದಕ್ಕೆ ಪೂರ್ಣ ವಿರಾಮ ಕೊಡ್ತಾನೆ. ಅವನ ಮಾನಸಿಕ ಶಕ್ತಿ ಉಳಿತಾಯ ಆಗತ್ತೆ. ಇಲ್ಲ ವ್ಯಕ್ತಿಗೆ ಒಂದು ಅಭ್ಯಾಸ, ಭವಿಷ್ಯ ಹೆಂಗೋ ಏನೋಪ ಅನ್ನುವಂತ ಭಯದಲ್ಲಿ ಬದುಕೋದು. ಒಬ್ಬ ವ್ಯಕ್ತಿ ಇದ್ದಂತೆ, ಅವನಿಗೆ 21 ಪೀಳಿಗೆ ಆಗುವಷ್ಟು ಸಂಪತ್ತಿತ್ತಂತೆ, ಆದ್ರೂ ಅವನ್ ದುಃಖಿ ಇದ್ದ. ಅವನಿಗೆ ಕೇಳ್ತು, ಯಾಕಪ್ಪ ಇಷ್ಟು ಸಂಪತ್ತು ನಿನ್ನ ಹತ್ರ ಇದೆ, ನೀನ್ ಇಷ್ಟೊಂದು ಯಾಕೆ ದುಃಖಿ ಇದೆ ಅಂದಾಗ ಹೇಳ್ತಾನೆ, ನನ್ನ 22ನೇ ಪೀಳಿಗೆ ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನ ಒಂದು ವಾತಾವರಣದಲ್ಲಿ ವ್ಯಕ್ತಿ ತೃಪ್ತಿ ಅನುಭವ ಮಾಡ್ತಾ ಇಲ್ಲ, ಒಂದಿಲ್ಲ ಒಂದು ಕೊರತೆಯನ್ನೇ ಹುಡುಕ್ತಾನೆ. ಅವನಿಗೆ ಎದುರುಗಡೆ ತೃಪ್ತಿ ಇರುವಂತ ಅವಕಾಶಗಳು ಸಿಕ್ಕಾಗೂ ಕೂಡ ಅವನ ಮನಸ್ಸು ಭವಿಷ್ಯ ಕೊಡ್ತಾ ಇದೆ. ಆದ್ರೆ ಪರಮಾತ್ಮನ ಚಿಂತನದಲ್ಲಿ, ಆಧ್ಯಾತ್ಮಿಕ ಚಿಂತನದಲ್ಲಿ ಏನ್ ಹೇಳಾಗ್ತದೆ ಅಂದ್ರೆ, ಮಿಂಚಿ ಹೋದ ಮಾತಿಗಂತೂ ಚಿಂತಿಸಿ ಫಲವಿಲ್ಲ, ಅದಂತೂ ಮುಗ್ದೇ ಹೋಗಿದೆ, ಭವಿಷ್ಯ ಅಂತೂ ಇನ್ನೂ ಹುಟ್ಟೇ ಇಲ್ಲ, ಯಾವುದು ಜನ್ಮ ಪಡೆದಿಲ್ಲ, ಅದರ ಬಗ್ಗೆ ವರ್ತಮಾನದಲ್ಲಿ ಚಿಂತನೆ ಮಾಡೋದ್ರಿಂದ ಲಾಭ ಇಲ್ಲ. ವರ್ತಮಾನದಲ್ಲಿ ನೀವು ಬದುಕುವುದರಿಂದ ಅದನ್ನ ಸರಿಯಾಗಿ ಉಪಯೋಗ ಮಾಡೋದು. ಭಗವಂತ ನಮಗೆ ವರದಾನ ಕೊಟ್ಟಿದ್ದಾನೆ, ಒಂದು ಬುದ್ಧಿ ಕೊಟ್ಟಿದ್ದಾನೆ, ಒಂದು ವರ್ತಮಾನ ಸಮಯ ಕೊಟ್ಟಿದ್ದಾನೆ. ಆದ್ರೆ ಅಂತರ್ಮುಖತೆಯ ಕೊರತೆಯಿಂದ ಇವತ್ತಿನ ವಾತಾವರಣದಲ್ಲಿ ವ್ಯಕ್ತಿ ತನ್ನ ವರ್ತಮಾನವನ್ನು ಕೂಡ ಭಯದಲ್ಲಿ ಕಳೀತಾ ಇದ್ದಾನೆ. ಆಗಿದ್ದನ್ನ ರಿಪೀಟ್ ಮಾಡಿ ಭವಿಷ್ಯದ ಭಯ ಇಟ್ಕೊಂಡು ವರ್ತಮಾನದ ಆನಂದದಿಂದ ವಂಚಿತನಾಗ್ತಾ ಇದ್ದಾನೆ. ಅದಕ್ಕೆ ಯಾವಾಗ ನಾವು ವರ್ತಮಾನದಲ್ಲಿ ನಮ್ಮ ಮನಬುದ್ಧಿಯನ್ನ ಇಡುವಂತ ಕಲಾ ಕಲಿತೀವೋ, ವರ್ತಮಾನ ಕಾರ್ಯಗಳಲ್ಲಿನೂ ಕೂಡ ಒಂದು ಶಕ್ತಿ ತುಂಬಿಕೊಳ್ತೀವಿ, ಮತ್ತು
ವರ್ತಮಾನ ನಮ್ದು ಶ್ರೇಷ್ಠ ಆಗಿದೆ ಅಂದಾಗ ಭವಿಷ್ಯ ಅಂತೂ ಶ್ರೇಷ್ಠ ಆಗೋದು ನಿಶ್ಚಿತ ಇದೆ. ಯಾಕಂದ್ರೆ ನಾವು ಮಾಡಿದ್ದನ್ನೇ ನಾವು ಪಡಿಬೇಕಾಗಿದೆ, ಬಿತ್ತಿದ್ದನ್ನೇ ಬೆಳೆದುಕೋ ಅಂತ ಹೇಳ್ತೇವೆ. ಅದಕ್ಕಾಗಿ ಈ ಅಂತರ್ಮುಖತ ಕೇವಲ ಒಬ್ಬ ಸನ್ಯಾಸಿಗಳಿಗೆ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡ್ರೆ ತಪ್ಪು. ಇವತ್ತು ಪ್ರತಿಯೊಂದು ಜೀವಿಗೆ, ಈ ಭೂಮಿ ಮೇಲೆ ಬದುಕ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಮನಸ್ಸನ್ನು ತಾನು ಗಮನಿಸ್ಕೊಂಡ್ರೆ ಅವನು ತನ್ನ ಜೀವನವನ್ನು ತೃಪ್ತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತು ಯಾವುದೇ ಒಂದು ಮನೆಯಲ್ಲಿ ಕಲಹ ಆಗಲಿ, ಸಮಾಜದಲ್ಲಿ ಅನೇಕರ ಜೊತೆ ವೈಮನಸ್ಸು ಬೆಳೀಲಿ, ಇವತ್ತು ಈರ್ಷಾದ್ವೇಷ ಹುಟ್ಟೋದಕ್ಕೆ ಕಾರಣ ಏನು? ಅಂತರ್ಮುಖತ, ಅದರ ಕೊರತೆ. ವ್ಯಕ್ತಿ ಇನ್ನೊಬ್ಬರು ಮಾಡಿದ ತಪ್ಪನ್ನೇ ತನ್ನ ತಲೆಯಲ್ಲಿ ಇಟ್ಕೊಂಡು ಕೂತ್ ಬಿಡ್ತಾನೆ. ಹೀಗಾಗಿ ಅವನಿಗೆ ಕ್ಷಮಾ ಮಾಡಕ್ ಆಗ್ತಾ ಇಲ್ಲ. ಕ್ಷಮಾ ಮಾಡಕ್ ಆಗ್ತಾ ಇಲ್ಲ. ಆ ವ್ಯಕ್ತಿ ಎದುರುಗಡೆ ನೋಡಿದ ಅಂದ್ರೆ ಇರಿಟೇಷನ್ ನೆನಪಾಗ್ತದೆ. ಒಂದು ವೇಳೆ ಅಂತರ್ಮುಖಿಯಾಗಿದ್ರೆ ಆ ವ್ಯಕ್ತಿ ಜೊತೆ ನಾನೇನ್ ತಪ್ಪು ಮಾಡಿದೆ ನಾವು ಚೆಕಿಂಗ್ ಮಾಡ್ಕೋಬಹುದು. ನಾವು ಸ್ವಯಂ ಚೆಕಿಂಗ್ ಮಾಡ್ಕೊಂಡಾಗ ವ್ಯಕ್ತಿಯ ಸಂಬಂಧವನ್ನ ಸರಿಪಡಿಸ್ಕೋಬಹುದು. ಈಗ ನಾನು ಇದು ನನ್ನ ಅನಾಲಿಸಿಸು, ಎಲ್ಲ ವ್ಯಕ್ತಿಗಳನ್ನು 3 ಸೆಕ್ಷನ್ನಲ್ಲಿ ವಿಂಗಡಿಸ್ಬೋದು. ಒಂದು ಪ್ಯಾಸಿವ್ ಅಂದರೆ ಬಹಳ ಕಡಿಮೆ ಆ್ಯಕ್ಟಿವಿಟಿ ಇದ್ದವರು, ಒಬ್ಬರು ಆ್ಯಕ್ಟಿವ್, ಒಬ್ಬರು ಸೂಪರ್ ಆ್ಯಕ್ಟಿವ್. ಪ್ಯಾಸಿವ್ ಅಂದರೆ ಅವರದ್ದು ರೂಟೀನ್ ಜೀವನ, ಬೆಳಗ್ಗೆ ಆಫೀಸಿಗೆ ಹೋದ, ಸಂಜೆ ಬಂದ, ಕ್ಲರಿಕಲ್ ಪೋಸ್ಟು ಪ್ಯಾಸಿವ್. ಆ್ಯಕ್ಟಿವ್ ಅಂದರೆ ಸ್ವಲ್ಪ ಮಾರ್ಕೆಟಿಂಗು, ಅಲ್ಲಿ ಇಲ್ಲಿ ಓಡಾಡಬೇಕು, ಮಾಡಬೇಕು, ಅವೆಲ್ಲ ಕೆಲಸಗಳೆಲ್ಲ ಅಲ್ಲ, ಹೊಲದಲ್ಲಿ ಕೆಲಸ ಮಾಡಬೇಕು, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಅದರಲ್ಲಿ ಸೇರಿದೆ ಅಂಥ ಜೀವನ ಒಬ್ಬರದ್ದು. ಒಬ್ಬರ ಜೀವನ ಹೈಪರ್ ಆ್ಯಕ್ಟಿವ್, ಅಂದರೆ ಈ ಸ್ಪೋರ್ಟ್ಸ್ ಮನ್ ಆಗಲಿ, ಈ ಸಿನಿಮಾ ಆ್ಯಕ್ಟರ್ಗಳಾಗಲಿ, ಈ ಪಾಲಿಟಿಷಿಯನ್ಸ್ ಆಗಲಿ, ಅವರು ಯಾವತ್ತೂ ಜನರ ಜೊತೆಯಲ್ಲೇ ಇರ್ತಾರೆ, ಜನರ ಜೊತೆ ಮಾತಾಡೋದು, ಬೆಳಗ್ಗಿನಿಂದ ಸಂಜೆ ತನಕ ಆ ಮೀಟಿಂಗು, ಅದು ಇದು, ಇದರದ್ದು ಉದ್ಘಾಟನೆ, ಅದರದ್ದು ಉದ್ಘಾಟನೆ. ಅಂದರೆ ನನಗೆ ಮೊದಲನೇ 2 ಥರದ ಜನ ಇದ್ದಾರಲ್ಲ, ಪ್ಯಾಸಿವ್ ಮತ್ತು ಆ್ಯಕ್ಟಿವ್, ಅವರು ಅಂತರ್ಮುಖವಾಗಿ ಇರೋದಕ್ಕೆ ಸಾಧ್ಯ. ಯಾಕೆಂದರೆ ಅವರಿಗೆ ಕೆಲವು ಕೆಲಸಗಳು ರೂಟೀನ್ ಆಗಿರುತ್ತೆ, ಅವ್ರಿಗೆ ಟೈಮ್ ಸಿಗುತ್ತೆ. ರೂಟೀನ್ ಕೆಲಸ ಮಾಡುವಾಗ, ನೀವು ಹೇಳ್ದಂಗೆ ಡ್ರೈವಿಂಗ್ ಮಾಡುವಾಗ ಮೈಂಡ್ ಫ್ರೀ ಇರುತ್ತೆ, ಆವಾಗ ಅಂತರ್ಮುಖಿ ಆಗ್ಬೋದು. ಈ ಹೈಪರ್ ಆ್ಯಕ್ಟಿವ್ ಇರ್ತಾರಲ್ಲ, ಅವ್ರು ಯಾವಾಗ ಅಂತರ್ಮುಖಿ ಆಗೋದು? ಈಗ ಮೊದಲು ನಮ್ಮ ಒಂದು ಹಿರಿಯರ ದಿನಚರ್ಯದಲ್ಲಿ ಒಂದು ಪದ್ಧತಿ ಇತ್ತು, ಬೇಗ ಮಲಗಿ ಬೇಗ ಏಳು ಅಂತ. ಮತ್ತೆ ಪ್ರತಿಯೊಬ್ರು ಕೂಡ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಶುರು ಮಾಡೋಕ್ಕಿಂತ ಮುಂಚೆ ಅವ್ರು ಎದ್ದ ತಕ್ಷಣ ತಮ್ಮ ಎದುರುಗಡೆ ಒಂದು ಬೆಡ್ರೂಮ್ ನಲ್ಲಿ ದೇವ್ರ ಫೋಟೋ ಹಾಕೊಳ್ತಿದ್ರು, ಕೈ ಮುಗಿತಾ ಇದ್ರು. ಆಮೇಲೆ ನಮ್ಮ ಅಕ್ಕಂದಿರಿಗೆ ಬೀಸುವಂತ ಸಂಸ್ಕಾರ ಇತ್ತು ಮನೆಯಲ್ಲಿನೇ. ಅವರು ಅನೇಕ ಹಾಡುಗಳನ್ನ, ಭಜನೆ ಪದಗಳು, ಅನೇಕ ಭಕ್ತಿಯ ಹಾಡುಗಳನ್ನ ಹಾಡ್ತಾ ಪಾಸಿಟಿವ್ ಎನರ್ಜಿ ಬೆಳಿಗ್ಗೆ ಕ್ರಿಯೇಟ್ ಮಾಡ್ಕೊಂಡೇ ಕಾರ್ಯ ಶುರು ಮಾಡ್ತಾ ಇದ್ರು. ಆದ್ರೆ ನಮ್ದು ಇವತ್ತು ಪದ್ಧತಿ ಚೇಂಜ್ ಆಗ್ಬಿಡ್ತು. ಇವತ್ತಿನ ಪದ್ಧತಿಗೆ ಅದನ್ನ ಹೇಗೆ ತಗೊಂಡ್ಬರೋದು? ಈಗ ಏನ್ ಮಾಡ್ತಾರೆ ಮೆಜಾರಿಟಿ ಜನಗಳು, ಈ ಟಿವಿ, ಸೀರಿಯಲ್ಲು, ಸಿನಿಮಾ ಇವುಗಳಲ್ಲಿ ಜಾಸ್ತಿ ಮುಳುಗಿ ಮನೆಗೆ ಬರೋದೇ ಲೇಟು, ಅದನ್ನಷ್ಟು ನೋಡ್ಬಿಟ್ಟು ಪರಿವಾರ ಸಮೇತ ಮಕ್ಕಳು, ಪತ್ನಿ, ಪತಿ ಎಲ್ಲರೂ ಕುತ್ಕೊಂಡು ರಾತ್ರಿ 12ರವರೆಗೆ ಟಿವಿ ನೋಡ್ತಾರೆ. ನಾನು ನಿನ್ನೆ ಒಂದು ಘಟನೆ ಆಯ್ತು, ನಾನು ಮನೆಗೆ ಹೋಗ್ಬೇಕಾದ್ರೆ ಲೇಟ್ ಆಗಿತ್ತು. ಅಯ್ಯೋ ಇವತ್ತು ಇಷ್ಟು ಲೇಟ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿದ್ರೆ ಒಂದು 2 ವರ್ಷದ ಮಗು 11 ಗಂಟೆ ರಾತ್ರಿ ಅಪ್ಪನ ಜೊತೆ ಮಾತಾಡ್ತಾ ಇತ್ತು. ಅಂದ್ರೆ ಅದು ಆಡ್ತಾ ಇತ್ತು. ಅಂದ್ರೆ ನಮ್ಮ ದಿನಚರ್ಯ, ನಮ್ಮ ಭಾರತೀಯರ ಸಿಸ್ಟಮ್ ದಿನಚರ್ಯ ಎಲ್ಲ ಬೇರೆ ಆಗ್ಬಿಟ್ಟಿದೆ. ಇವಾಗ ರಾತ್ರಿ 12 ಗಂಟೆವರೆಗೂ ಟಿವಿ ಸೀರಿಯಲ್ ಮುಂದೆ ಕುತ್ಕೊಂಡು ನಾವು ನೋಡ್ತೇವೆ. ಬೆಳಿಗ್ಗೆ ಏಳುವಂಥ ಸಮಯ 8 ಗಂಟೆ, 10 ಗಂಟೆಗೆಲ್ಲ ಆಫೀಸಿಗೆ ಹೋಗ್ಬೇಕು, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಮನೆಯಲ್ಲಿ ತಾಯಿ ಅಡುಗೆ ರೆಡಿ ಮಾಡಬೇಕು. ಎದ್ದ ತಕ್ಷಣ ಅಂತರ್ಮುಖಿಯಾಗಿರಾಕ ಅವ್ರಿಗೆ ಆಗಲ್ಲ, ತಮ್ಮ ಮನಸ್ಸಿನ ಕಡೆ ನೋಡ್ಕೊಳ್ಳಿಕ್ಕೂ ಸಮಯ ಇಲ್ಲ. ಅವರು ಒಂದು ವರ್ಕ್ಲೋಡ್ ಪ್ರೆಷರನ್ನು ಮೈಂಡ್ನಲ್ಲಿ ಜಾಗೃತಿ ಮಾಡ್ಕೊಂಡೇ ಹೇಳ್ತಾರೆ. ಆದ್ರೆ ಅವರನ್ನೆಲ್ಲ ನಾವು ಆಕ್ಟಿವ್ ಲೈಫ್ನವರು ಅಂತಾನೆ ಹೇಳ್ಬೋದು. ನನಗೆ ಜಾಸ್ತಿ ಯೋಚನೆ ಬರ್ತಾ ಇರೋದು ಹೈಪರ್ ಆಕ್ಟಿವ್ ಅಥವಾ ಸೂಪರ್ ಆಕ್ಟಿವ್ ನವರು ಹೇಗೆ ಹ್ಯಾಂಡಲ್ ಮಾಡಬೇಕು. ಅವರಿಗೂ ಕೂಡ ನಾ ಹೇಳ್ತಾ ಇರೋದನ್ನೇ, ಅವರು ಕೂಡ ಒಂದು ವೇಳೆ ತಮ್ಮ ರೂಟೀನನ್ನ ಸರಿ ಇಟ್ಕೋಬೇಕಾಗಿತ್ತಂದ್ರೆ ತಮ್ಮ ಕೆಲಸದ ಕಾರ್ಯಗಳ ಶುರು ಆಗೋಕ್ಕಿಂತ ಬಿಫೋರ್ ಎಳ್ಳೇಬೇಕು, ಮಸ್ಟ್ ಅಂಡ್ ಶುಡ್. ಹೈಪರ್ ಆಕ್ಟಿವ್ ಇದ್ದವರು ಸಹಿತ ಅವರು ನಿತ್ಯದ ಕೆಲಸ ಶುರು ಮಾಡೋದಕ್ಕೂ ಮೊದಲು ಸ್ವಲ್ಪ ಸಮಯ ತೆಗಿಲೇಬೇಕು. ವ್ಯಕ್ತಿ ಯಾವಾಗ ತನ್ನನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸಮಯ ತೆಗಿತಾನೋ ಆಗ ಅವನಿಂದ ಆಗುವಂತ ತಪ್ಪುಗಳ ಬಗ್ಗೆ ಅವನಿಗೆ ಅರಿವಾಗುತ್ತೆ. ಅವಾಗ ಅವನು ತನ್ನ ಕರ್ಮ ಕ್ಷೇತ್ರದಲ್ಲಿ
ಯಾವ ವಿಷಯದಲ್ಲಿ ಅವ್ನು ತಪ್ಪಿದ್ನೋ ಅದನ್ನ ಕರೆಕ್ಷನ್ ಮಾಡ್ಕೊಂಡಾಗ ಕಾರ್ಯವನ್ನು ಸರಿಪಡಿಸ್ಬೋದು, ಸಂಬಂಧಗಳನ್ನು ಸರಿಪಡಿಸ್ಬೋದು, ತಮ್ಮ ಖುಷಿ ಕಳ್ಕೊಳ್ಳಿಕ್ಕೆ ಅವನಿಗೆ ಕಾರಣನೂ ಸಿಗುತ್ತೆ. ಅದಕ್ಕಾಗಿ ಈ ಡೈಲಿ ಲೈಫ್ ನಲ್ಲಿ ಅಂದ್ರೆ ಖುಷಿ ಕಳ್ಕೊಳ್ಳೋ ಯಾವ ಕಾರಣದಿಂದ ಖುಷಿ ಕಳ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗ್ತದೆ, ಅಂತರ್ಮುಖಿ ವ್ಯಕ್ತಿ ಗೊತ್ತಾಗ್ತದೆ, ಅದನ್ನ ತಿದ್ಕೋಬಹುದು. ಅದಕ್ಕೆ ಎಂತ ವರ್ಕ್ ನಲ್ಲಿ ಇದ್ದವರು ಕೂಡ ಅವ್ರು ಎಷ್ಟೇ ಆಕ್ಟಿವ್ ಪರ್ಸನ್ ಇರ್ಬೋದು, ಆದ್ರೆ ತನ್ನನ್ನ ತಾನು ನೋಡ್ಕೊಳ್ಳಿಕ್ಕೆ ಒಂದ್ ಅರ್ಧ ಗಂಟೆ ಮುಂಚೆ ಅವನು ಕೊಟ್ರೆ ತನ್ನ 23 ಗಂಟೆಯನ್ನು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅಂತರ್ಮುಖಿ ಸದಾ ಸುಖಿ ಅಂತ. ಆದ್ರೆ ಇವತ್ತಿನ ಸಮಯದೊಳಗದು ಪ್ರತಿಯೊಬ್ರು ನಾವು ಕೇಳ್ತೇವೆ, ಬಹಳ ಜನರಿಗೆ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳಿ ಅಂದಾಗ ಅಕ್ಕೋರೆ ನಮ್ಮ ಹತ್ರ ಸಮಯನೇ ಇಲ್ಲ ಅಂತಾರೆ. ನಾವು ಅನೇಕ ವ್ಯರ್ಥ ವಿಚಾರಗಳಲ್ಲಿ ಕಳೀಲಿಕ್ಕೆ ಸಮಯ ಕೊಡ್ತಾ ಇದೀವಿ. ಕ್ರೋಧಕ್ಕೆ ಬಂದಾಗ, ಆವೇಶದಲ್ಲಿ ಒಳಗಾದಾಗ ಸಂಬಂಧ ಕಳ್ಕೊಳ್ಳಿಕ್ಕೂ ರೆಡಿ ಆಗ್ತೇವೆ, ಮಾನಸಿಕ ಶಕ್ತಿ ಕಳ್ಕೊಳ್ಳಿಕ್ಕೂ ರೆಡಿ ಆಗ್ತೇವೆ. ಒಂದ್ ಅರ್ಧ ಗಂಟೆ ಸಮಯ ನಾವು ಸಕಾರಾತ್ಮಕ ಚಿಂತನಕ್ಕೆ ಕೊಡ್ಲಿಕ್ಕೆ ತಯಾರಿಲ್ಲ. ಅದನ್ನ ನಾವು ಗಮನ ಕೊಟ್ಟು ಅದರ ಕಡೆ ಲಕ್ಷ್ಯ ಕೊಟ್ಟು ಸ್ವಲ್ಪ ಸಮಯ ತೆಗೆದ್ರೆ ಆರೋಗ್ಯದ ಉಳಿತಾಯ ಆಗತ್ತೆ, ಸಂಬಂಧದ ಸಮಸ್ಯೆಗಳ ಬಗೆಹರಿತದೆ, ಕಾರ್ಯಕ್ಷಮತೆ ನಮ್ದು ಹೆಚ್ಚಾಗ್ತದೆ. ಇವಾಗ ಅಂತರ್ಮುಖಿ ಒಬ್ಬ ಮನುಷ್ಯ ಇದ್ದಾನೆ ಅಥವಾ ಇಲ್ಲ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗ್ತದಾ? ಅವಶ್ಯ ಗೊತ್ತಾಗತ್ತೆ. ಯಾಕಂದ್ರೆ ಇಲ್ಲಿ ಅಂತರ್ಮುಕ್ತದಲ್ಲಿ ಏನ್ ಬರುತ್ತೆ ಅಂದ್ರೆ ಚೆಕ್ಕಿಂಗ್ ಅಂಡ್ ಚೇಂಜಿಂಗ್. ವ್ಯಕ್ತಿ ಸ್ವಯಂ ಅನ್ನ ನೋಡ್ಕೊಳ್ತಾನೆ, ಅವ್ನು ಮಾಡುವಂತ ತಪ್ಪುಗಳನ್ನ ಅವ್ನು ತಿದ್ಕೊಳ್ತಾನೆ. ತಿದ್ಕೊಂಡಾಗ ಎದುರುಗಡೆ ಇರೋ ವ್ಯಕ್ತಿಗಳ ಮನಸ್ಸನ್ನ ಅವ್ನು ಗೆದ್ದೆ ಬಿಡ್ತಾನೆ. ಅವನು ಅಂತರ್ಮುಖಿ ಅದಾನೋ ಇಲ್ಲೋ ಅನ್ನುವಂಥದ್ದು ಅವನ ಸ್ವಭಾವಗಳ ಪರಿವರ್ತನೆ ಮೇಲೆ, ಸ್ವಭಾವಗಳ ಪರಿವರ್ತನೆ, ವ್ಯವಹಾರದಲ್ಲಿನೂ ಕೂಡ ಪರಿವರ್ತನೆ, ಅಂದ್ರೆ ಪಾಸಿಟಿವ್ ಚೇಂಜಸ್ ಅವನಲ್ಲಿ ಬಂದೇ ಬರುತ್ತೆ. ಪರಿವರ್ತನಾ ವ್ಯಕ್ತಿ ಎಲ್ಲರಿಗೂ ಪ್ರಿಯನಾಗ್ತಾನೆ. ಇಲ್ಲ ಅಂದ್ರೆ ಏನಾಗುತ್ತಂದ್ರೆ 20 ವರ್ಷದ ಹಿಂದೆ ಏನೋ ಒಂದು ಘರ್ಷಣೆ ಯಾರ ಜೊತೆನೂ ನಡೆದೋಗಿರುತ್ತೆ. ವ್ಯಕ್ತಿ ಅದನ್ನ ಕರೆಕ್ಷನ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಕೊನೆವರೆಗೂ ಅವನು ಈರ್ಷಾದ್ವೇಷ ಬಿಡಲ್ಲ. ಆ ಈರ್ಷಾದಿಂದ ತನ್ನ ಶರೀರದ ಮೇಲೂ ಇಫೆಕ್ಟ್ ಮಾಡ್ಕೊಳ್ತಾನೆ, ತನ್ನ ಚಿಂತನದ ಮೇಲೂ ಇಫೆಕ್ಟು, ವಾತಾವರಣದ ಮೇಲೂ ಇಫೆಕ್ಟು. ಮತ್ತಿನ್ನೊಂದು, ಅಂತರ್ಮುಖಿ ವ್ಯಕ್ತಿ ಬಾಹಿರಿಕ ಪರಿಸ್ಥಿತಿಗಳ ಪ್ರಭಾವಕ್ಕೆ ಅವನು ಒಳಗಾಗಲ್ಲ. ಅವನು ತನ್ನ ಚಿಂತನೆಗಳನ್ನು ಹೇಗೆ ಇಟ್ಕೋಬೇಕೋ ಇಟ್ಕೋತಾನೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೀರಾ, ಅದು ಒಳ್ಳೆಯ ಎಂಜಾಯ್ಮೆಂಟ್ ಆಗಿರ್ತಕ್ಕಂಥ ಆನಂದದ ಒಂದು ಪ್ರಸಂಗ. ನಿಮಗಾಗದೇ ಇರೋರು ಯಾರೋ ಒಬ್ರು ಬಂದ್ಬಿಟ್ಟಿದ್ದಾರೆ ಅಲ್ಲಿ. ಆವಾಗ ನೀವು ಕಾರ್ಯಕ್ರಮದ ಆನಂದ ತಗೊಳ್ಳೋದ್ ಬದಲು ಆ ವ್ಯಕ್ತಿ ನೋಡಿದ ತಕ್ಷಣ ಹಳೆ ಘಟನೆಗಳನ್ನ ಇಲ್ಲಿ ಬಂದಿದಾನ, ನೆಗೆಟಿವ್ ಎನರ್ಜಿ. ಪ್ರಸಂಗ ಮುಖ್ಯ ಅಲ್ಲ, ಪರಿಸ್ಥಿತಿ ಮುಖ್ಯ ಅಲ್ಲ, ನಮ್ಮ ಚಿಂತನೆಗಳು ಬಹಳ ಮುಖ್ಯ. ಅದೇ ಅಂತರ್ಮುಖಿ ವ್ಯಕ್ತಿ ಏನ್ ಮಾಡ್ತಾನೆ, ಫಾರ್ಗೆಟ್ ಅಂಡ್ ಫಾರ್ಗಿವ್ ಅಂದ್ರೆ ಕ್ಷಮಾಗುಣ, ವಾಪಸ್ ಅದನ್ನ ಮರಿತಕ್ಕಂಥ ಸಂಸ್ಕಾರ ಇತ್ತಂದ್ರೆ ಅವನು ಎಂಥ ಪ್ರಸಂಗದೊಳಗೂ ಕೂಡ ಅದರ ಆನಂದದ ಅನುಭವ ಮಾಡ್ತಾನೆ. ಈಗ ಉದಾಹರಣೆಗಾಗಿ ತಾವು ಒಂದು ಶರೀರ ಬಿಟ್ಟಿರ್ತಾರೆ, ಸ್ಮಶಾನಕ್ಕೆ ಹೋಗ್ತೀರಿ ಅಂತ್ಯ ಸಂಸ್ಕಾರಕ್ಕೆ. ಅದೊಂದು ಬಹಳಷ್ಟು ವಾತಾವರಣ ಶಾಂತಿ ವಾತಾವರಣ, ದುಃಖದ ವಾತಾವರಣ, ಮುಖ ಸಣ್ಣ ಮಾಡ್ಕೊಂಡು ಕೂತಿರ್ತಾರೆ ಎಲ್ರು. ನಿಮಗೆ ಅಂತ ಸಂದರ್ಭದೊಳಗು ಒಂದೇನಾದ್ರೂ ಒಳ್ಳೆ ಘಟನೆ ನೆನಪಾಯ್ತು, ಆತ್ಮ ಅಮರ ಇದೆ, ಶರೀರಕ್ಕೆ ಮೃತ್ಯು ಇದೆ, ಆತ್ಮ ಶರೀರ ಬಿಡ್ತು, ಅರ್ಥಾತ್ ಡ್ರೆಸ್ ಅವ್ರ ಅಡ್ರೆಸ್ ಕೋ ಚೇಂಜ್ ಕಿಯಾ, ಅದು ಮತ್ತೊಂದು ಮನೆಗೆ ಹೋಗ್ತಾ ಇದೆ ಅಂದ್ಮೇಲೆ ನಾನು ವಿದಾಯಿ ಕೊಡ್ತಾ ಇದ್ದೀನಿ, ಆತ್ಮಕ್ ಮೃತ್ಯು ಅಂತೂ ಇಲ್ಲ. ಇದು ಒಂದು ಒಳ್ಳೆ ಚೇತನದ ವಿಚಾರ ಜಾಗೃತ ಆತಂದ್ರೆ ಪ್ರಸಂಗ ದುಃಖದ ಇದೆ, ಆದ್ರೆ ಅಂತರ್ಮುಖಿ ವ್ಯಕ್ತಿ ಒಂದು ಒಳ್ಳೆ ಚಿಂತನೆ ಕೊಟ್ಟಾಗ ತಾನೂ ಸಮಾಧಾನದ ಅನುಭವ ಮಾಡ್ತಾನೆ, ಅಲ್ಲಿರೋ ವಾತಾವರಣಕ್ಕೂ ಒಂದು ಶಾಂತಿಯ ದಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಅಂತರ್ಮುಖಿ ವ್ಯಕ್ತಿ ಜೊತೆಯಲ್ಲಿ ಜನ ನಡ್ಕೋಬೇಕಾದ್ರೆ ಅವರಿಗೆ ಕಷ್ಟ ಆಗಲ್ವಾ? ಇವನ್ ಕಡಿಮೆ ಮಾತಾಡ್ತಾನ್ರಿ, ಇವನ ಹತ್ರ ಏನ್ರಿ ಸೋಷಿಯಲ್ ಇದೇ ಇಲ್ವಾ, ಒಂದು ಸೋಷಿಯಲ್ ಆಕ್ಟಿವಿಟಿನೇ ಇಲ್ಲ ಇವಂದು, ಇವನರಲ್ಲಿ ಇವ್ನು ಮುಳುಗಿರ್ತಾನೆ, ಇವನ್ ಸ್ವಂತ ಯೋಚನೆಯಲ್ಲೇ ಇರ್ತಾನೆ, ನಾವು ಬಂದರೂ ನಮ್ಮ ಕಡೆ ಗಮನ ಕೊಡಲ್ಲ, ಈ ತರ ಸಿಚುವೇಶನ್ಗಳು ಬರೋ ಚಾನ್ಸಸ್ ಇದೆಯಾ? ಅಂತರ್ಮುಖಿ ವ್ಯಕ್ತಿ ತನ್ನ ಕಾರ್ಯ ವ್ಯವಹಾರಗಳ ಕರ್ತವ್ಯವನ್ನ ಬಹಳಷ್ಟು ಕರೆಕ್ಟ್ ಆಗಿ ನಿಭಾಯಿಸ್ತಾನೆ, ಅವನ ಅಂತರ್ಮುಖಿ ಆಗಿರ್ಬೇಕು. ಅಂದ್ರೆ ತನ್ನ ನಿತ್ಯದ ಕೆಲಸ ಮಾಡ್ಕೊಂಡೇ ಅಂತರ್ಮುಖಿ ಆಗಿರ್ಬೇಕು. ಕಾರ್ಯ ವ್ಯವಹಾರಗಳನ್ನ ಬಿಟ್ಟಲ್ಲ, ಅವನ ಕರ್ತವ್ಯಗಳನ್ನ, ಯಾರ ಜೊತೆ ವ್ಯವಹಾರ ಏನ್ ಮಾಡೋದಿದೆ, ಪ್ರತಿಯೊಂದು ಕಾರ್ಯಗಳನ್ನ ಸರಿಯಾಗಿ ಕರ್ತವ್ಯ ಮಾಡೋದನ್ನ ಅಂತರ್ಮುಕ್ತದಿಂದ ಉಲ್ಟಾ ನಾವು ಕಲಿತೇವೆ, ಹೊರತಾಗಿ
ಎಲ್ಲರಿಂದ ದೂರ ಆಗೋದನ್ನ ನಾವು ಕಲಿಯೋದಿಲ್ಲ. ಅದರಿಂದ ಕಾರ್ಯದಲ್ಲಿನೇ ಮಾಡ್ಬೇಕಾಗ್ತದೆ, ಕಾರ್ಯಗಳನ್ನ ಕರೆಕ್ಟ್ ಆಗಿನೇ ಮಾಡ್ಬೇಕಾಗ್ತದೆ. ಒಂದು ದೂರ ಆಗೋಕ್ ಸಾಧ್ಯನೇ ಇಲ್ಲ. ಅಂದ್ರೆ 4 ಜನ ಸೇರಿ ಸಂತೋಷ ಪಡುವ ಸಂದರ್ಭಗಳಲ್ಲಿ ಸಹಿತ ಅಂತರ್ಮುಖಿ ವ್ಯಕ್ತಿ ಚೆನ್ನಾಗಿ ಪಾಲ್ಗೊಳ್ತಾನೆ. ಅವಶ್ಯ. ಯಾಕಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಮೇನ್ 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 ಇವತ್ತಿನ ವಾತಾವರಣದಲ್ಲಿ ಎಲ್ಲರಿಗೂ ಬೇಕಾಗಿದ್ದೇನಪ್ಪಾ ಅಂದ್ರೆ ನಮ್ಮ ಮೈಂಡ್ ಪ್ರೆಸೆಂಟ್ಲಿ ನಾವು ಇದ್ರೇನೆ ಅದರ ಆನಂದ ತಗೊಳ್ತೇವೆ. ಪ್ರೆಸೆನ್ಸ್ ಆಫ್ ಮೈಂಡ್. ಅಂತರ್ಮುಖಿ ವ್ಯಕ್ತಿ ತನ್ನ ಮನಸ್ಸನ್ನ ಜಾಸ್ತಿ ಸಮಯ ಹಿಂದೆ ಹೋಗಕ್ಕೂ ಬಿಡಲ್ಲ, ಭವಿಷ್ಯದ ಭಯಕ್ಕೂ ಬಿಡಲ್ಲ. ಹೀಗಾಗಿ ಆ ವ್ಯಕ್ತಿ ವರ್ತಮಾನದ ಆನಂದವನ್ನ ಎಲ್ಲರ ಜೊತೆನೂ ಬೆರೆತು ಸಮಯದ ಲಾಭವನ್ನ ತಗೊಳ್ತಾನೆ, ಮತ್ತದನ್ನ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಲ್ಲ. ಈಗ ಉದಾಹರಣೆಗಾಗಿ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೇವೆ, ಅದರಲ್ಲಿ ಯಾವ ಫೈಲ್ ಬೇಕೋ ಅದನ್ನು ಓಪನ್ ಮಾಡ್ತೇವೆ ಮತ್ತೆ ಕ್ಲೋಸ್ ಮಾಡ್ತೇವೆ. ಈ ಸಿಸ್ಟಮ್ನು ನಮ್ಮ ಬ್ರೈನ್ ನಲ್ಲಿ ಸೆಟ್ಟಿಂಗ್ ಇದೆ. ಯಾಕಂದ್ರೆ ಎಷ್ಟೋ ಜನ್ಮಗಳ ರೆಕಾರ್ಡಿಂಗ್ ಇದೆ ಬ್ರೈನ್ ನಲ್ಲಿ. ಹಿಂದಿನ ಜನ್ಮ ಮರ್ತೋಗಿರ್ತೇವೆ. ಆದ್ರೆ ಈ ಜನ್ಮದ ಎಲ್ಲಾ ಘಟನೆಗಳು ನಮ್ಗೆ ನೆನಪಿರ್ತದೆ. ಅಂತರ್ಮುಖಿ ವ್ಯಕ್ತಿ ಹಿಂದಿನ ಫೈಲ್ ಯೂಸ್ ಮಾಡಿದ್ನಂದ್ರೆ ಅವನಷ್ಟು ಆನಂದ ಇನ್ಯಾರಿಗಿದೆ ಹೇಳ್ತಾರೆ. ಅಂದ್ರೆ ಬೇರೆಯವರಿಗೂ ಅವನು ಆನಂದ ಕೊಡ್ತಾನೆ. ನಿತ್ಯಕ್ಕೊಮ್ಮೆ ನಿತ್ಯ ಮರಣ, ಎದ್ದು ಸಲ ನವೀನ ಜನನ. ಇಡೀ ದಿನ ನಾನ್ ಮಾಡ್ದೆ ಕಾರ್ಯಗಳನ್ನ, ಏನ್ ಕರೆಕ್ಷನ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡೆ. ಉದಾಹರಣೆಗಾಗಿ ನೀವು ನನಗೇನೋ ಅಂದಿದ್ದೀರಾ, ನಾನ್ ಕರೆಕ್ಷನ್ ಮಾಡ್ಕೊಳ್ಳೋ ಸಂಸ್ಕಾರ ಇತ್ತಂದ್ರೆ ಸಾಯಂಕಾಲ ನಾನ್ ನಿಮ್ಗೆ ಅದ್ರ ಬಗ್ಗೆ ನಾನೇನ್ ಮಾಡ್ತೀನಿ, ಕ್ಷಮಾ ಮಾಡ್ಬಿಡ್ತೀನಿ. ಅಂದ್ರೆ ಅದು ನಿತ್ಯಕ್ಕೆ ಒಮ್ಮೆ ನಿತ್ಯ ಮರಣ, ನಿತ್ಯ ಮರಣ, ಎದ್ದು ಸಲ ನವೀನ ಜನನ. ಎದ್ದು ಸಲ ನವೀನ ಜನನ ಅಂದ್ರೆ ಇವತ್ತಿನ ಆಕ್ಟಿವಿಟೀಸ್ ಗಳನ್ನ ಅಂತರ್ಮುಖಿ ವ್ಯಕ್ತಿ ನಾಳೆಗೆ ತಗೊಂಡ್ ಹೋಗಲ್ಲ. ಇವತ್ ನಂಗೆ ಕ್ಷಮಾ ಮಾಡ್ಬಿಟ್ಟೆ ಅಂದ್ರೆ ನಾಳೆ ನೀವು ಭೇಟಿ ಆದ್ರೆ ಓಂ ಶಾಂತಿ, ಓಂ ಶಾಂತಿ. ನಾನ್ ನಿಮ್ಗೆ ಏನ್ ಮಾಡ್ತೀನಿ, ಸರಿಯಾಗಿ ವ್ಯವಹಾರ ಮಾಡ್ತೀನಿ. ಯಾವಾಗ ನನ್ನ ಹಿಂದಿನ ಘಟನೆ ನಿನ್ನೆ ದಿನದ್ದು ನಾನು ರಾತ್ರಿ ಒಪ್ಪಿಸ್ತಾ ಇದ್ದೀನಿ ಭಗವಂತನಿಗೆ. ಅಂದ್ರೆ ಅಂತರ್ಮುಖಿಯಾಗಿ ಚೆಕಿಂಗ್ ಮಾಡ್ಕೊಂಡು ನಿಮಗೆ ನಾನು ಕ್ಷಮಾ ಮಾಡ್ತಾ ಇದ್ದೀನಿ. ಮಾರನೇ ದಿನ ನಾನು ಆಸ್ ನಾರ್ಮಲ್ ವ್ಯವಹಾರ ಮಾಡ್ತೀನಿ, ಸಂಬಂಧ ಕೆಡೋದಿಲ್ಲ. ಒಂದ್ ವೇಳೆ ನಾನು ಅಂತರ್ಮುಖತಾ ಇಲ್ಲ, ನಂಗೆ ಚೆಕಿಂಗ್ ನೇಚರ್ ಇಲ್ಲ, ನಾನು ನೋಡ್ಕೊಳ್ತಾ ಇಲ್ಲ ಅಂದಾಗ ಏನ್ ಮಾಡ್ತೇನೆ, ಮಾರನೇ ದಿನ ನಿಮ್ ಭೇಟಿ ಆದಾಗ ನನ್ನ ಮುಖ ದಪ್ಪಗಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಸಂಬಂಧ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲ್ಲ. ನಾನು ಹಿಂದೆ ಹೋದೆ. ನಾನು ಅಂತರ್ಮುಕ್ತ ವ್ಯಕ್ತಿ ಹಿಂದೆ ಹೋಗಲ್ಲ. ಅವನು ಪ್ರತಿ ಕ್ಷಣ ಸಮಯ ಸೆಕೆಂಡಿನ ಆನಂದದಲ್ಲಿ ಮುಳುಗ್ತಾನೆ. ಅವನಿಗೆ ಬಹಳ ಹೆಲ್ಪ್ ಆಗುತ್ತೆ. ಅದೆಲ್ಲರಿಗೂ ಈಗ ಅವಶ್ಯಕತೆ ಇದೆ. ಈಗ ನಾನು ಈ ಚರ್ಚೆಯಲ್ಲಿ ನನಗೆ ಒಂದು ಅರ್ಥ ಆಯ್ತು, ಬಹಳಷ್ಟು ಜನರ ಜೊತೆ ಸಂಪರ್ಕದಲ್ಲಿ ಬರುವವರಿಗೆ ಅಂತರ್ಮುಖಿಯಾಗಿರೋದು ಸಹಾಯ ಆಗ್ತದೆ. ಅವಶ್ಯ. ಈಗ ಅದಕ್ಕೆ ವಿರುದ್ಧವಾಗಿ ಜಡ್ಜ್ ಅಂದ್ಕೊಳ್ಳಿ, ಅಥವಾ ಆಡಿಟರ್ ಅಂದ್ಕೊಳ್ಳಿ, ಅಥವಾ ಅಕೌಂಟ್ಸ್ನಲ್ಲಿ ಕೆಲಸ ಮಾಡೋರು ಅಂದ್ಕೊಳ್ಳಿ, ಅವರು ಜನರ ಸಂಪರ್ಕ ಕಮ್ಮಿ. ಅವರಿಗೆ ಎದುರುಗಡೆ ಪೇಪರು, ಫೈಲು, ಆಫೀಸ್ ವರ್ಕ್ ಮಾಡೋ ಕ್ಲರ್ಕಿಗೆ ಜನರ ಸಂಪರ್ಕ ಕಮ್ಮಿ. ಇದು ಮತ್ತೆ ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ, ಒಬ್ಬ IAS ಓದ್ತಾ ಇದ್ದಾನೆ ಅಥವಾ ಕಾಲೇಜ್ನಲ್ಲಿ ಏನೋ ಓದ್ತಾ ಇದ್ದಾನೆ, ಅವರಿಗೆ ಕಾಲೇಜ್ನಲ್ಲಂತೂ ಸ್ವಲ್ಪ ಜನಸಂಪರ್ಕ ಇರ್ಬೋದು. ಆದರೆ ಹೈಯರ್ ಪ್ರೊಫೆಷನಲ್ ಸ್ಟಡಿ ಮಾಡೋರಿಗೆ ಅವರು ಪುಸ್ತಕಗಳೇ ಪ್ರಪಂಚ ಆಗ್ಬಿಟ್ಟಿರುತ್ತೆ. ಅವರಿಗೆ ಅಂತರ್ಮುಖತೆ ಯಾವ ತರ ಸಹಾಯ ಮಾಡುತ್ತೆ? ಅಂತರ್ಮುಖತೆ ಏಕಾಂಗಿ ವ್ಯಕ್ತಿಗೂ ಕೂಡ ಅಷ್ಟೇ ಲಾಭದಾಯಿ ಇದೆ. ಯಾಕಂದ್ರೆ ವ್ಯಕ್ತಿ ಏಕಾಂಗಿಯಾಗಿದ್ದಾಗ ಆ ಅಂತರ್ಮುಖತೆ ಅವರನ್ನ ವರ್ತಮಾನದಲ್ಲಿ ಬದುಕುವುದನ್ನ ಕಲಿಸೋ ಕಾರಣದಿಂದ ಅವನ ಕರ್ಮದಲ್ಲಿ ಪರ್ಫೆಕ್ಷನ್ ಬರುತ್ತೆ. ಕಾರ್ಯವ್ಯವಹಾರದಲ್ಲಿ ಆ ಕಾರ್ಯ ಹೇಳ್ತಾರಲ್ಲ, ಕರ್ಮಯೋಗಿಯಾಗು. ಎಷ್ಟೋ ಜನ ಹೇಳ್ತಾರೆ ಏನು ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂದಾಗ ಆ ಕೈಲಾಸದ ಆನಂದದ ಅನುಭವ ವ್ಯಕ್ತಿ ಸಹಜವಾಗಿ ಮಾಡ್ತಾನೆ. ಯಾಕಂದ್ರೆ ಅವ್ನಿಗೆ ಹಿಂದಿನ ಫೀಲಿಂಗ್ಸ್ ಇಲ್ಲ, ಭವಿಷ್ಯದ ಭಯನೂ ಇಲ್ಲ, ಪ್ರೆಸೆನ್ಸ್ ಮೈಂಡ್ ಇಟ್ಕೊಂಡಿದ್ದಾನೆ. ಆ ಕಾರ್ಯದಲ್ಲಿನೇ ಒಂದು ಆನಂದದ ಅನುಭೂತಿಯನ್ನು ವ್ಯಕ್ತಿ ಅವಶ್ಯ ಮಾಡೇ ಮಾಡ್ತಾನೆ. ಅವನಿಗೂ ಏನ್ ಕೊರತೆ ಇಲ್ಲ, ನಷ್ಟ ಅಂತೂ ಏನೂ ಇಲ್ಲೇ ಇಲ್ಲ ವ್ಯಕ್ತಿಗೆ. ನೋಡಿ ಅಕ್ಕವರೇ, ನಿಮ್ಮ ಜೊತೆ ಮಾತಾಡಿ ನನಗೆ ಇವತ್ತು ಅಂತರ್ಮುಖತ ಅನ್ನೋ ಒಂದು ಕ್ಲಿಷ್ಟ ಶಬ್ದದ ಅರ್ಥ ಆಯಿತು. ಮತ್ತು ಅದು ಸನ್ಯಾಸಿಗಳಿಗೆ ಏನೋ ಬೇಕು, ನಮಗೇನು ಬೇಕಿಲ್ಲ ಅಂದ್ಕೊಂಡಿದ್ದೆ. ಅದು ನಮ್ಮ ಭ್ರಮೆಯನ್ನು ದೂರ ಮಾಡಿದ್ದೀರಿ. ನೀವು ಸಮಯ ತಗೊಂಡು ನಮ್ಮ ಜೊತೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ವೀಕ್ಷಕರೇ, ಅಂತರ್ಮುಖತಾ ಬಗ್ಗೆ ನೀವು ಬಹಳಷ್ಟು ತಿಳ್ಕೊಂಡಿದ್ದೀರಾ. ಇದನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ ಅನ್ನೋ ನನ್ನ ಆಸೆ. ನಮಸ್ಕಾರ.